ಇದು ನಡೆದಿರೋದು ಸಹರಾನ್ಪುರ್ನಲ್ಲಿ. ಈ ವ್ಯಕ್ತಿ ನೋಡಿ ಪೊಲೀಸರು ಅಡ್ಡ ಹಾಕಿ ಮಾಮೂಲಿ ವಸೂಲಿ ಮಾಡ್ತಾರಲ್ಲ ಅದೇ ತರ ವಸೂಲಿ ಮಾಡಕ್ ನಿಲ್ಸಿದ್ದಾರೆ. ಡ್ರೈವರ್ಗೆ ಕೋಪ ಬಂದು ಮರಳನ್ನ ಫುಲ್ ರೋಡಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ನೋಡಿ. ಹೆಂಗೆ ಅಂತಂದ್ರೆ ಅದಕ್ಕೆ ಹೇಳೋದು ಒಂದ್ ಸ್ವಲ್ಪನಾದ್ರ ತಾಳ್ಮೆ ಇರಬೇಕು. ಯಾರಿಗೆ? ಪೊಲೀಸವ್ರಿಗೆ. ಮಾಮೂಲಿ ಅಂತೂ ಇಸ್ಕೊತಾರೆ, ಆ ಓನರ್ ಕಟ್ತಾರೆ. ಪ್ರತಿದಿನ ಬಂದಾಗ ಡ್ರೈವರ್ ಹತ್ರ ಕೇಳಿದ್ರೆ ಹೆಂಗಾಗತ್ತೆ? ಅವನು ಕೊಟ್ಟಿ ಸಾಕಾಗಿರ್ತಾನೆ. ಇದು ಡೈಲಿ ನಿತ್ಯ ನಡೆಯುವಂತದ್ದು. ಅವನು ಕೋಪ ಬಂದ್ಬಿಟ್ಟಿದೆ, ಆ ಓನರು ಹೇಳಿರ್ತಾರೆ ಅಲ್ಲೇ ಒಂದ್ ಲೋಡ್ ಬಿಟ್ಬಿಟ್ಟು ಬಿಡೋತ್ಲಾಗಿ ಅವ್ರು ಏನಾರ ಮಾಡ್ಕೊಳ್ಳಿ ಅಂತ. ಅದಕ್ಕೋಸ್ಕರ ಮೋಸ್ಟ್ಲಿ ಡ್ರೈವರು ಅಲ್ಲೇ ರೋಡಲ್ಲೇ ಬಿಟ್ಬಿಟ್ಟಾವ್ ನೋಡಿ. ಫುಲ್ಲು ಖಾಲಿ ಆಗೋವರೆಗೂ ಬಿಟ್ಟಿಲ್ಲ, ಫುಲ್ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಆದ್ರೆ ಇದ್ರ ಪರಿಣಾಮ ಏನಾಗುತ್ತೆ ಅಂತಂದ್ರೆ ಓನರ್ಗೆ ಫೈನ್ ಬೀಳುತ್ತೆ. ಆ ಗಾಡಿ ನಂಬರ್ ಇರುತ್ತಲ್ಲ, ಇವಾಗ ಗಾಡಿ ಹಿಡ್ಕೋತಾರೆ, ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ, ಓನರ್ಗೆ ಫೈನ್ ಹಾಕ್ತಾರೆ. ತಿರ್ಗಾ ಅದೆಲ್ಲ ಚಾರ್ಜಸ್ ಕೊಟ್ಟು ಎತ್ತಿಸ್ಬೇಕಾಗತ್ತೆ. ಇದು ರಾತ್ರಿ ಆಗಿರೋದ್ರಿಂದ ಪರವಾಗಿಲ್ಲ. ಯಾಕೆ ಅಂತಂದ್ರೆ ಇನ್ನೊಂದು 2-3 ಅವರ್ ಆಗಿರ್ಬೋದು, ಇಲ್ಲ 4-5 ಅವರ್ ಆಗಿರ್ಬೋದು, ರಾತ್ರಿ ಹೊತ್ತು ಟ್ರಾಫಿಕ್ ಕಡಿಮೆ ಇರುತ್ತೆ, ಹೆಂಗಾದ್ರೂ ಕ್ಲಿಯರ್ ಮಾಡ್ಬೋದು ರೋಡ್ ನ. ಅದೇ ಏನಾದ್ರು ಪೀಕ್ ಅವರ್ಗಳಲ್ಲಿ